ಸ್ವಾಗತ. ಇದು ನಾವು ಮಾಡ್ತಿರೋ ಪ್ರಯೋಗ. ಇದು 10ನೇ ತರಗತಿಯ ಮೊದಲನೇ ಪಾಠ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿನ ಒಂದು ಸರಳವಾದ ಚಟುವಟಿಕೆ, ಈಸಿ ಒಂದು ಆಕ್ಟಿವಿಟಿ ಅದು. ಇದು ಮೆಗ್ನೀಷಿಯಂ ತಂತಿ. ಇದು ಏನಾದ್ರು ಮೆಗ್ನೀಷಿಯಂ ತಂತಿ ಗಾಳಿಯಲ್ಲಿ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತದ ಅನ್ನೋ ಒಂದು ಸರಳವಾದ ಚಟುವಟಿಕೆ. ಇದು ಮೆಗ್ನೀಷಿಯಂ ತಂತಿ ಅದ. ಇದು ಉರಿಸುವ ಮೊದಲು ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಚೆನ್ನಾಗಿ ಉಜ್ಕೋಬೇಕು. ಯಾಕ ಕಾಗದ ಉಜ್ಕೋಬೇಕು ಅಂತಂದ್ರೆ ಇದ್ರ ಮೇಲೆ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಪದರ ಇರ್ತದ. ಅದು ಸುಲಭವಾಗಿ ಏನಾಗಂಗಿಲ್ಲ, ಉರಿಯಂಗಿಲ್ಲ. ಅದಕ್ಕೆ ನಾವು ಈ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ಮೆಗ್ನೀಷಿಯಂ ತಂತಿಯನ್ನು ನಾವು ಏನ್ ಮಾಡ್ಕೋಬೇಕು, ಇದನ್ನ ಚೆನ್ನಾಗಿ ಪೇಪರ್ ತಗೊಂಡು ಉಜ್ಬೇಕು ಇದನ್ನ. ಈಗ ಇದು ಮೆಗ್ನೀಷಿಯಂ ತಂತಿ ಆದ. ಇದು ಏನಾಗ್ತದಪ್ಪ ಅಂತಂದ್ರೆ ಆಕ್ಸಿಜನ್ ಜೊತೆ ಉರಿದು ಏನಾಗ್ತದಪ್ಪ ಅಂತಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಹೇಳ್ರಿ, ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಏನು ಉಂಟಾಗ್ತದ? ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ವರ್ತಿಸಿ ಇದು ಅದೇ ರೀತಿ ಇದು ಒಂದು ಸಂಯೋಗ ಕ್ರಿಯೆಗಳು ಉದಾಹರಣೆ ಆಗ್ತದೆ. ನೋಡ್ರಿ, ಪ್ರತಿವರ್ಧಕಗಳ ಸೈಡ್ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಒಂದೇ ಕೊಡ್ಲಾಗತ್ತದ. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಎರಡು ಸೇರಿ ಏನಾಗ್ಲತ್ತಪ್ಪ ಅಂದ್ರೆ ಒಂದೇ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡ್ತಾ ಇದೆ. ಇದು ಒಂದು ಸಂಯೋಗ ಕ್ರಿಯೆಗಳ ಉದಾಹರಣೆ. ಇದು ಒಂದು ಏನಪ್ಪಾ ಅಂತಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ಇದು ಒಂದು ಸರಳವಾದ ಚಟುವಟಿಕೆ ಆಗಿರ್ತದ. ಮೆಗ್ನೀಷಿಯಂ ಅನ್ನು ಆಕ್ಸಿಜನ್ ಜೊತೆ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಆಗ್ತಾ ಇದೆ. ಮೆಗ್ನೀಷಿಯಂ ಇತ್ತು, ಆಕ್ಸಿಜನ್ ಜೊತೆ ಉರಿತಲ್ಲ. ಇದು ಏನಾದಲ್ಲ, ಇದು ಈಗ ಬೂದಿ ತರ ಬರೋದಲ್ಲ. ಇದು ಮೆಗ್ನೀಷಿಯಂ ಆಕ್ಸೈಡ್.